1986 ಸೆಪ್ಟೆಂಬರ್ 5 ನೀರಜಾ ಭಾನೋಟ್ ದುರಂತ ಭಯೋತ್ಪಾದಕ ದಾಳಿಯಲ್ಲಿ ಕೊಲ್ಲಲ್ಪಟ್ಟರು. ನೀರಜಾ ಅವರು ಗಗನಸಖಿಯಾಗಿದ್ದರು ಮತ್ತು ಆ ಸಮಯದಲ್ಲಿ ಅವರು ಮುಂಬೈನಿಂದ ನ್ಯೂಯಾರ್ಕ್ಗೆ ಹೋಗುತ್ತಿದ್ದ ಪ್ಯಾನ್ ಆಮ್ ಫ್ಲೈಟ್ 73ಯಲ್ಲಿ ಕೆಲಸ ಮಾಡುತ್ತಿದ್ದರು. ವಿಮಾನದಲ್ಲಿ 360 ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸೇರಿದಂತೆ 379 ಜನರಿದ್ದರು. ಈ ವಿಮಾನವನ್ನು ಪಾಕಿಸ್ತಾನದ ಕರಾಚಿಯಲ್ಲಿ 4 ಶಸ್ತ್ರಸಜ್ಜಿತ ಭಯೋತ್ಪಾದಕರು ಹೈಜಾಕ್ ಮಾಡಿದ್ದರು. ಭಯೋತ್ಪಾದಕರು ವಿಮಾನವನ್ನು ಸ್ವಾಧೀನಪಡಿಸಿಕೊಂಡಾಗ ನೀರಜಾ ಭಾನೋಟ್ ತನ್ನ ಬುದ್ಧಿವಂತಿಕೆ ಮತ್ತು ಶೌರ್ಯವನ್ನು ಪ್ರದರ್ಶಿಸಿದ್ದರು. ಅವರು ಪ್ರಯಾಣಿಕರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು ಮತ್ತು ಅವರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯವಿರುವ ಎಲ್ಲವನ್ನೂ ಮಾಡಿದರು. ಉಗ್ರರು ಅಮೆರಿಕದ ಪ್ರಜೆಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದರು. ಆದರೆ ಭಯೋತ್ಪಾದಕರ ಉದ್ದೇಶವನ್ನು ಅರ್ಥ ಮಾಡಿಕೊಂಡ ನೀರಜಾ ಅಮೆರಿಕದ ಪ್ರಯಾಣಿಕರ ಪಾಸ್ಪೋರ್ಟ್ಗಳನ್ನು ಭಯೋತ್ಪಾದಕರು ಗುರುತಿಸಲು ಸಾಧ್ಯವಾಗದಂತೆ ಬಚ್ಚಿಟ್ಟರು. ಒಬ್ಬ ಅಮೆರಿಕನೂ ಸಿಗದಿದ್ದಾಗ ಭಯೋತ್ಪಾದಕರು ಕಂಗಾಲಾದರು. ನಂತರ ಅವಕಾಶವನ್ನು ನೋಡಿದ ನೀರಜಾ ತುರ್ತು ಬಾಗಿಲು ತೆರೆದು ಪ್ರಯಾಣಿಕರನ್ನು ಹೊರಗೆ ಕರೆದೊಯ್ಯುತ್ತಿದ್ದರು. ಬಳಿಕ ಭಯೋತ್ಪಾದಕರು ಗುಂಡು ಹಾರಿಸಲು ಪ್ರಾರಂಭಿಸಿದರು. ಇದರಲ್ಲಿ 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರು. 18ರಿಂದ 19 ಜನರು ಪ್ರಾಣ ಕಳೆದುಕೊಂಡರು. ಆದರೆ ಸುಮಾರು 360 ಜನರು ಸುರಕ್ಷಿತವಾಗಿ ಬದುಕುಳಿದರು. ಭಯೋತ್ಪಾದಕರ ವಿರುದ್ಧ ಹೋರಾಡುವಾಗ ನೀರಜಾ ಭಾನೋಟ್ ಸಾವನ್ನಪ್ಪಿದರು. ಅವರ ಶೌರ್ಯಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಅಶೋಕ ಚಕ್ರ ನೀಡಲಾಯಿತು. ಅವರು ಅಶೋಕ ಚಕ್ರ ಪಡೆದ ಅತ್ಯಂತ ಕಿರಿಯ ಮಹಿಳೆ. ನೀರಜಾರ ಶೌರ್ಯದಿಂದ ಪ್ರಭಾವಿತರಾದ ಅಮೆರಿಕದ ಮಾಧ್ಯಮಗಳು ಆಕೆಗೆ ತಮ್ಮ ಹೆಡ್ಲೈನ್ಗಳಲ್ಲಿ ಹೀರೋಯಿನ್ ಆಫ್ ಹೈಜಾಕ್ ಎಂಬ ಬಿರುದನ್ನು ನೀಡಿದ್ದರು. 2019 ಸೆಪ್ಟೆಂಬರ್ 5 ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ 73 ವರ್ಷದ ಎರ್ರಮಟ್ಟಿ ಮಂಗಮ್ಮ ಎಂಬವರು ಅವಳಿ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡುವ ಮೂಲಕ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದ ಅತ್ಯಂತ ಹಿರಿಯ ತಾಯಿ ಎಂಬ ದಾಖಲೆಯನ್ನು ಸೃಷ್ಟಿಸಿದರು. ಮಂಗಮ್ಮ ಮತ್ತು ಅವರ ಪತಿ ರಾಜಾರಾವ್ 1962ರಲ್ಲಿ ವಿವಾಹವಾಗಿದ್ದರು. ಆದರೆ ಅವರಿಗೆ ಹಲವಾರು ವರ್ಷಗಳಿಂದ ಮಕ್ಕಳಾಗಿರಲಿಲ್ಲ. ಈ ವಯಸ್ಸಿನಲ್ಲಿ ಮಗುವನ್ನು ಹೊಂದಲು ಆಕೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂದರೆ IVF ತಂತ್ರದ ಸಹಾಯವನ್ನು ತೆಗೆದುಕೊಂಡರು. ವೈದ್ಯರ ತಂಡವು ಕಾರ್ಯವಿಧಾನವನ್ನು ಯಶಸ್ವಿಯಾಗಿ ನಿರ್ವಹಿಸಿತು ಮತ್ತು ಆಕೆಯ ಗರ್ಭಾವಸ್ಥೆಯು ಸಂಪೂರ್ಣವಾಗಿ ಸುರಕ್ಷಿತವಾಗಿರಲು ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಲಾಯಿತು. ಚಿಕಿತ್ಸೆಯ ಸಮಯದಲ್ಲಿ ದಂಪತಿಗಳು ಮಾನಸಿಕವಾಗಿ ಶಾಂತವಾಗಿರಲು ಹಲವಾರು ಬಾರಿ ಸಮಾಲೋಚನೆಯನ್ನು ಸಹ ಮಾಡಲಾಯಿತು. 73ನೇ ವಯಸ್ಸಿನಲ್ಲಿ ಅವಳಿ ಮಕ್ಕಳಿಗೆ ಯಶಸ್ವಿಯಾಗಿ ಜನ್ಮ ನೀಡಿದ್ದು ಒಂದು ಅದ್ಭುತ ಘಟನೆ. ಈ ಘಟನೆಯು ವಿಶ್ವಾದ್ಯಂತ ಮಾಧ್ಯಮಗಳ ಗಮನವನ್ನು ಸೆಳೆಯಿತು ಮತ್ತು ಎರ್ರಮಟ್ಟಿ ಮಂಗಮ್ಮ ವಿಶ್ವದ ಹಿರಿಯ ತಾಯಿ ಎಂದು ಗುರುತಿಸಲ್ಪಟ್ಟರು. ಇದಕ್ಕೂ ಮೊದಲು ಹಿರಿಯ ವಯಸ್ಸಿನಲ್ಲಿ ತಾಯಿಯಾದ ದಾಖಲೆ ರಾಜಸ್ಥಾನದ ದಲ್ಜಿಂದರ್ ಕೌರ್ ಹೆಸರಿನಲ್ಲಿತ್ತು. ಅವರು 2016 ಏಪ್ರಿಲ್ 19 ತಮ್ಮ 70ನೇ ವಯಸ್ಸಿನಲ್ಲಿ ಮಗುವಿಗೆ ಜನ್ಮ ನೀಡಿದ್ದರು. 1972 ಸೆಪ್ಟೆಂಬರ್ 5 ಜರ್ಮನಿಯ ಮ್ಯೂನಿಚ್ನಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭೀಕರ ಭಯೋತ್ಪಾದಕ ಘಟನೆ ನಡೆಯಿತು. ಇದನ್ನು ಮ್ಯೂನಿಚ್ ಹತ್ಯಾಕಾಂಡ ಎಂದು ಕರೆಯಲಾಗುತ್ತದೆ. ಈ ದಿನ ಬ್ಲ್ಯಾಕ್ ಸೆಪ್ಟೆಂಬರ್ ಎಂಬ ಪ್ಯಾಲೆಸ್ತೇನ್ ಭಯೋತ್ಪಾದಕ ಸಂಘಟನೆಯ 8 ಸದಸ್ಯರು ಒಲಿಂಪಿಕ್ ಗ್ರಾಮದಲ್ಲಿ ಇಸ್ರೇಲ್ ತಂಡದ ಆಟಗಾರರ ಮೇಲೆ ದಾಳಿ ಮಾಡಿ ಅವರನ್ನು ಒತ್ತೆಯಾಳಾಗಿ ತೆಗೆದುಕೊಂಡರು. ಈ ಭಯೋತ್ಪಾದಕರು ಇಸ್ರೇಲಿ ಆಟಗಾರರನ್ನು ಒತ್ತೆಯಾಳಾಗಿ ಇಟ್ಟುಕೊಂಡು ಇಸ್ರೇಲಿ ಜೈಲಿನಲ್ಲಿರುವ 234 ಪ್ಯಾಲೆಸ್ತೇನ್ ಖೈದಿಗಳನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸುತ್ತಿದ್ದರು. ಖೈದಿಗಳನ್ನು ಬಿಡುಗಡೆ ಮಾಡುವಂತೆ ಅವರು ಇಸ್ರೇಲಿ ಸರ್ಕಾರ ಮತ್ತು ಜರ್ಮನ್ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿದರು. ಈ ದಾಳಿಯಲ್ಲಿ ಇಸ್ರೇಲ್ ತಂಡದ 2 ಆಟಗಾರರು ಆರಂಭದಲ್ಲಿಯೇ ಭಯೋತ್ಪಾದಕರಿಂದ ಕೊಲ್ಲಲ್ಪಟ್ಟರು. ಉಳಿದ 9 ಆಟಗಾರರು ಒತ್ತೆಯಾಳುಗಳಾಗಿದ್ದರು. ಹಲವಾರು ಗಂಟೆಗಳ ಮಾತುಕತೆ ಮತ್ತು ಉದ್ವಿಗ್ನತೆಯ ನಂತರ ಜರ್ಮನ್ ಅಧಿಕಾರಿಗಳು ಭಯೋತ್ಪಾದಕರನ್ನು ಎದುರಿಸಲು ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದರು. ಆದರೆ ಈ ರಕ್ಷಣಾ ಕಾರ್ಯಾಚರಣೆ ವಿಫಲವಾಯಿತು. ಭಯೋತ್ಪಾದಕರು ಒತ್ತೆಯಾಳುಗಳನ್ನು ಕೊಂದರು ಮತ್ತು ಜರ್ಮನ್ ಭದ್ರತಾ ಪಡೆಗಳೊಂದಿಗೆ ನಡೆದ ಎನ್ಕೌಂಟರ್ನಲ್ಲಿ 5 ಭಯೋತ್ಪಾದಕರು ಸಹ ಕೊಲ್ಲಲ್ಪಟ್ಟರು. ಅದೇ ವೇಳೆ 3 ಉಗ್ರರನ್ನು ಬಂಧಿಸಲಾಯಿತು. ಘಟನೆಯಲ್ಲಿ ಒಟ್ಟು 11 ಇಸ್ರೇಲಿ ಆಟಗಾರರು ಸಾವನ್ನಪ್ಪಿದ್ದರೆ ಜರ್ಮನ್ ಪೊಲೀಸ್ ಕೂಡ ಸಾವನ್ನಪ್ಪಿದ್ದರು. ಈ ದುರ್ಘಟನೆಯಲ್ಲಿ ಮೃತಪಟ್ಟ ಕ್ರೀಡಾಪಟುಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಎಲ್ಲ ಒಲಿಂಪಿಕ್ ಚಟುವಟಿಕೆಗಳನ್ನು 1 ದಿನದ ಮಟ್ಟಿಗೆ ಸ್ಥಗಿತಗೊಳಿಸಲಾಗಿತ್ತು. ಒಲಿಂಪಿಕ್ ಕ್ರೀಡಾಕೂಟದ ಇದುವರೆಗಿನ ಇತಿಹಾಸದಲ್ಲಿ ಇದು ಅತ್ಯಂತ ದುರಂತಮಯ ಘಟನೆಯಾಗಿದೆ.
1977 ಸೆಪ್ಟೆಂಬರ್ 5ರಂದು ಮದರ್ ತೆರೇಸಾ ನಿಧನರಾದರು. ಅವರು ಪ್ರಸಿದ್ಧ ಕ್ಯಾಥೋಲಿಕ್ ಸನ್ಯಾಸಿನಿಯಾಗಿದ್ದರು. 1979 ಅಕ್ಟೋಬರ್ 17ರಂದು ಮದರ್ ತೆರೇಸಾ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು. ಮಾನವೀಯತೆಗೆ ಸಹಾಯ ಮಾಡುವ ಕೆಲಸಕ್ಕಾಗಿ ಅವರಿಗೆ ಈ ಪ್ರಶಸ್ತಿ ನೀಡಲಾಗಿತ್ತು. ಮದರ್ ತೆರೇಸಾ ಅವರನ್ನು ಭಾರತ ಸರ್ಕಾರ ಮೊದಲಿಗೆ 1962ರಲ್ಲಿ ಪದ್ಮಶ್ರೀ ಮತ್ತು ನಂತರ 1980ರಲ್ಲಿ ಭಾರತ ರತ್ನ ನೀಡಿ ಗೌರವಿಸಿತ್ತು. ಮದರ್ ತೆರೇಸಾ ಅವರು 1910 ಆಗಸ್ಟ್ 26ರಂದು ಮ್ಯಾಸಿಡೋನಿಯಾದಲ್ಲಿ ಜನಿಸಿದರು. ಆದರೆ ನಂತರ ಅವರು 1929ರಲ್ಲಿ ಭಾರತಕ್ಕೆ ಬಂದು ಇಲ್ಲಿಯೇ ನೆಲೆಸಿದರು. ಅವರು 1950ರಲ್ಲಿ ಮಿಷನರೀಸ್ ಆಫ್ ಚಾರಿಟಿಯನ್ನು ಈಗಿನ ಕೋಲ್ಕತ್ತಾದಲ್ಲಿ ಸ್ಥಾಪಿಸಿದರು. ಮಕ್ಕಳ ಕಳ್ಳಸಾಗಣೆ ಮತ್ತು ಬಲವಂತದ ಮತಾಂತರದ ಆರೋಪ ಅವರ ಮೇಲಿತ್ತು. ಒಂದೆಡೆ ಮದರ್ ತೆರೇಸಾ ಅವರನ್ನು ಮಾನವೀಯತೆಯ ಮೂರ್ತ ರೂಪವೆಂದು ಪರಿಗಣಿಸಿದ್ದರೆ, ಮತ್ತೊಂದೆಡೆ ಅವರು ಭಾರತಕ್ಕೆ ಬಂದ ಉದ್ದೇಶವು ಕ್ರಿಶ್ಚಿಯನ್ ಧರ್ಮವನ್ನು ಹರಡುವುದಾಗಿತ್ತು ಎಂದು ಕೆಲವರು ನಂಬುತ್ತಾರೆ. ಮದರ್ ತೆರೇಸಾ ಅವರು ಚಾರಿಟಿಯ ಹೆಸರಿನಲ್ಲಿ ಹೆಚ್ಚಿನ ಸಂಖ್ಯೆಯ ಜನರನ್ನು ಮತಾಂತರಿಸಿದ್ದರು ಎಂದು ಜನರು ನಂಬುತ್ತಾರೆ. ಅವರು ದೇಶದಲ್ಲಿ ಹೇರಲಾದ ತುರ್ತು ಪರಿಸ್ಥಿತಿಯನ್ನು ಸಹ ಬೆಂಬಲಿಸಿದ್ದರು. ಇಂದಿರಾ ಗಾಂಧಿಯವರ ಸರ್ಕಾರ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಮದರ್ ತೆರೇಸಾ ಅವರು ಜನರು ಅದರಿಂದ ಸಂತೋಷವಾಗಿದ್ದಾರೆ, ಅವರಿಗೆ ಹೆಚ್ಚಿನ ಉದ್ಯೋಗವಿದ್ದು ಮುಷ್ಕರಗಳು ಕಡಿಮೆಯಾಗುತ್ತಿವೆ ಎಂದು ಹೇಳಿದ್ದರು. ಭಾರತದಲ್ಲಿ ಶಿಕ್ಷಕರ ದಿನವನ್ನು ಸೆಪ್ಟೆಂಬರ್ 5ರಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಭಾರತದ ಮಾಜಿ ರಾಷ್ಟ್ರಪತಿ, ಶ್ರೇಷ್ಠ ಶಿಕ್ಷಣ ತಜ್ಞ ಮತ್ತು ದಾರ್ಶನಿಕ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾಗಿ ಆಚರಿಸಲಾಗುತ್ತದೆ. ಡಾಕ್ಟರ್ ರಾಧಾಕೃಷ್ಣನ್ ಅವರು 1888 ಸೆಪ್ಟೆಂಬರ್ 5ರಂದು ಜನಿಸಿದರು. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದರು. ಶಿಕ್ಷಕರಾಗಿ ತಮ್ಮ ಜೀವನದ 40 ವರ್ಷಗಳನ್ನು ದೇಶಕ್ಕೆ ಮುಡಿಪಾಗಿಟ್ಟರು. ಅವರು 1962ರಲ್ಲಿ ಭಾರತದ 2ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾಗ ಅವರ ಹಿಂದಿನ ವಿದ್ಯಾರ್ಥಿಗಳು ಅವರ ಜನ್ಮದಿನವನ್ನು ಆಚರಿಸಲು ಒತ್ತಾಯಿಸಿದರು ಎಂದು ಹೇಳಲಾಗುತ್ತದೆ. ಈ ಕುರಿತು ಪ್ರತಿಕ್ರಿಯಿಸಿದ ಡಾಕ್ಟರ್ ರಾಧಾಕೃಷ್ಣನ್, ತಮ್ಮ ಜನ್ಮದಿನವನ್ನು ಆಚರಿಸುವ ಬದಲು ಈ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಿದರೆ ಹೆಚ್ಚು ಸಂತೋಷವಾಗುತ್ತದೆ ಎಂದಿದ್ದರು. ಅವರ ಸಲಹೆಯನ್ನು ಸ್ವೀಕರಿಸಿ 1962ರಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 5ಅನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲು ಪ್ರಾರಂಭಿಸಲಾಯಿತು. ಈ ದಿನದಂದು ದೇಶಾದ್ಯಂತ ಶಾಲಾ ಕಾಲೇಜುಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರನ್ನು ಗೌರವಿಸಲಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಅವರನ್ನು ಗೌರವಿಸಲು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ.